ನೀವು ಆ ಒಂದು ಆಕ್ಸಿಡೆಂಟ್ ಆದಾಗ ಯಾಕೆ ಅಷ್ಟೊತ್ತಿಗೆ ಹೋಗಬೇಕಾಗಿತ್ತು, ಯಾಕೆ ಅಷ್ಟು ಲೇಟ್ ನೈಟ್ ಹೋಗಬೇಕಾಗಿತ್ತು ಹುಡುಗಿಯಾಗಿ, ಆಮೇಲೆ ಡ್ರಿಂಕ್ಸ್ ಮಾಡಿದ್ರಂತೆ, ಈ ರೀತಿಯಾದಂಥ ಮಾತುಗಳು ಬಂದಿದ್ವು. ಈಗ ಅದನ್ನೇ ಅವರೇ ಈಗ ಟರ್ನ್ ಆಗಿದ್ದಾರೆ. ಅದೇ ಅಲ್ವಾ? ಡೆಫಿನೆಟ್ಲಿ ಐ ಟೆಲ್ ಯು ನಾನು ಇದನ್ನ ಮುಂಚೆನೂ ಹೇಳಿದ್ದೀನಿ, ಐ ಡೋಂಟ್ ಲೈಕ್ ಟು ಗೋ ಬ್ಯಾಕ್ ದ. ಬಿಕಾಸ್ ಏನು ಗೊತ್ತಾ, ಆ ಇವೆಂಟ್ನ ನೆನೆಸ್ಕೊಂಡಿದ ತಕ್ಷಣ ನನಗೆ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಕೊಟ್ಟು ಆಮೇಲೆ ನಾನು ಅದ್ರ ಜೊತೆ ಕುತ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಅದನ್ನು ಜಸ್ಟ್ ತುಂಬ ವಿಸಿಟ್ ಮಾಡಲ್ಲ. ಬಟ್ ಐ ವಿಲ್ ಗಿವ್ ಯು ಅ ಶಾರ್ಟ್ ಇದು. ಇಟ್ ವಾಸ್ ಅಂದರೆ ವೆರಿ, ಇದನ್ನು ಮತ್ತೆ ನಾವು ಟಚ್ ಮಾಡೋದು ಬೇಡ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ದೇ. ಬಟ್ ಐ ವಿಲ್ ಗಿವ್ ಯು ಅ ವೆರಿ ಸ್ಮಾಲ್ ಇದು ಅಬೌಟ್ ಇಟ್. ಬೇಸಿಕಲಿ ನನ್ನ ಫ್ಯಾಮಿಲಿ ಪಾರ್ಟಿ ಅದು ಇದ್ದಿದ್ದು. ಯಾಕೆ ಹೋಗ್ಬೇಕಂದ್ರೆ ಫ್ಯಾಮಿಲಿ ಪಾರ್ಟಿಗೆ ಹೋಗ್ಬಾರ್ದ? ನಮ್ಮ ಅಜ್ಜಿ ಇದ್ರು, ನಮ್ಮ ಅತ್ತೆ ಇದ್ರು, ನಮ್ಮ ಅಂಕಲ್ ಇದ್ರು, ನಮ್ಮ ಅಪ್ಪನೂ ಇದ್ರು. ಅರ್ಥ ಆಯ್ತಾ? ಸೊ ನಮ್ಮ ಕಸಿನ್ ಬರ್ಡೇ ಅದು. ಆ ಕೊರೋನಾ ಟೈಮಲ್ಲಿ ಒಂದು ಆಚೆ ಯಾರು ಹೋಗೇ ಇರಲಿಲ್ಲ, ತಲೆ ಕೆಟ್ಟೋಗಿತ್ತು ನಮಗೆ. ಸೊ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ ಅಂದ್ಕೊಂಡು ಯಾರ್ದೋ ಅವ್ಳ ಫ್ರೆಂಡ್ ಫಾರ್ಮ್ ಹೌಸಲ್ಲಿ ಒಂದು ಪಾರ್ಟಿನ ಆರ್ಗನೈಸ್ ಮಾಡಿದ್ದವಳು. ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ವಿ. ಜಗ್ಗ ಅಂಕಲ್ ಇದ್ರು, ಸೊ ಅವ್ರ ಫಸ್ಟ್ ವೈಫು, ಅವ್ರ ಮಕ್ಕಳು ಎಲ್ಲರೂ ಇದ್ರು. ಅವಳೇ ನನ್ನ ಜೊತೆ ಈಗ ಆಕ್ಸಿಡೆಂಟಲ್ಲಿ ಇದ್ದಿದ್ದು. ಓಕೆ. ಸೊ ಏನಾಯ್ತು ಅಂತಂದ್ರೆ ಅಲ್ಲಿಂದ ಹೊರಡ್ಬೇಕು, ಎಲ್ಲರೂ ಎಲ್ಡರ್ಸ್ ಎಲ್ಲ ಹೊರಟ್ರು. ಆಯ್ತಾ? ಸೊ ಅದಾದ್ಮೇಲೆ ನನಗೆ ಹೇಳಿದ್ರು, ನೀನು ಅಲ್ಲೇ ಇದ್ಬಿಟ್ಟು ಬಾ ಅಂತ. ಅಲ್ಲಿ ರೂಮ್ಸ್ ಎಲ್ಲ ಮಾಡಿದ್ರು. ಬಟ್ ನನಗೇನಂದ್ರೆ ಬೆಳಗ್ಗೆ ಒಂದು ಶೂಟ್ ಇತ್ತು. ಸೊ ನಾನಂದರೆ ನಾನು ಮನೆಗೆ ಹೋಗಿ ಮಲಗಿದ್ರೇನೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲನೂ ಅದು ನನಗೆ ಅಲ್ಲಿ ಕರೆಕ್ಟಾಗಿರುತ್ತೆ. ಇಲ್ಲಿ ನನಗೆ ಆಗೋದಿಲ್ಲ, ನಾನು ಹೊರಡಲೇಬೇಕು ಅಂತ ನಾನು ಹೇಳ್ತಾನೆ ಇದ್ದೆ. ಬಟ್ ನಿಮಗೆ ಗೊತ್ತಲ್ಲ ಫ್ಯಾಮಿಲಿ ಪಾರ್ಟಿಲಿ ಹೆಂಗೆ ಅಂತ, ಬಿಡೋದಿಲ್ಲ ಹೋಗೋಕ್ಕೆ. ಇರಿ ಇನ್ನೊಂದು ಅರ್ಧ ಗಂಟೆ ಅಂತಾನೆ ಆಯಿತು. ಆಮೇಲೆ ನಾನು ಡ್ರಿಂಕ್ಸು ಏನು ಗೊತ್ತಾ, ಮನೆಯಲ್ಲಿದ್ದಾಗ ಮಾತ್ರ ನಾನು ಈ ಡ್ರಿಂಕ್ಸ್ ಬೇಕಂದ್ರೆ ಮಾಡ್ತೀನಿ, ಆಚೆ ಹೋದಾಗ ನಾನು ಕುಡಿಯೋದಿಲ್ಲ. ಏನಕ್ಕೆ ಅಂದರೆ ನಾನು ಒಬ್ಬಳೇ ಅಲ್ಲಿ ದೊಡ್ಡವಳು ಇದ್ದಿದ್ದು. ಬೇರೆಯವರೆಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಸೊ ಯಾರಾದರೂ ಅವ್ರನ್ನ ನೋಡ್ಕೊಳ್ಳೋರು ಬೇಕಲ್ಲ. ನಾನು ಕುಡ್ಕೋತಿ ಆದರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಸೊ ಅದಕ್ಕೋಸ್ಕರನೇ ನಾನು ಏನೂ ತೊಗೊಂಡಿಲ್ಲ ಅವತ್ತು. ಅರ್ಥ ಆಯ್ತಾ? ಅದು ಅದಕ್ಕೆ ಪ್ರೂಫ್ ಬೇಕಾದ್ರೆ ಪ್ರೂಫೂ ನಾನು ತಂದ್ಕೊಡ್ತೀನಿ. ಬಿಕಾಸ್ ಡಾಕ್ಟ್ರ್ ಫಸ್ಟೇ ರಿಪೋರ್ಟ್ ಮಾಡಿರೋರು. ನಮ್ದು ಆಕ್ಸಿಡೆಂಟ್ ಆಮೇಲೆ ಆಯ್ತಲ್ಲ, ಇದು ಡ್ರಂಕನ್ ಕೇಸು ಅಂತ ಫಸ್ಟ್ ಹಾಕ್ಬಿಟ್ರಿ ಅವರು. ಯಾವ ಡಾಕ್ಟ್ರು ನಮ್ಗೇನು ಮಾಡಿಲ್ಲ. ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಅಲ್ಲೇ ಇದೆ ಅಪೋಲೋ ಹಾಸ್ಪಿಟಲಲ್ಲಿ, ಬೇಕಾದ್ರೆ ಹೋಗಿ ತೊಗೋಬೋದು. ಸೊ ಆಮೇಲೆ ಏನು ಗೊತ್ತಾ, ಐ ಆಮ್ ಅ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೋ, ಅವ್ರಿಗೆ ಏನು ಅನ್ಕೊಂಡಿದಾರೋ, ಹೇಳಿದ್ನಲ್ಲ ಡಿಲೂಲುಗಳು, ಅವ್ರು ಏನು ಅನ್ಕೋತಾರೋ ನಾನು ಅದನ್ನು ಹೋಗಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಿನ್ಸ್ ನನಗೆ ಶೂಟ್ ಇರೋದ್ರಿಂದ ನಾನು ಹೊರಟಿದ್ದು. ಈ ಜಗ ಅಂಕಲ್ ಫಸ್ಟ್ ವೈಫ್ ಮಗಳು ಯಾರಿದ್ದಾಳೆ, ಅವಳು ನನ್ನ ಶಿ ಈಸ್ ಆಲ್ಸೋ ಲೈಕ್ ಅ ಕಸಿನ್ ಓನ್ಲಿ ನಮಗೆ. ನಾವೇನು ಅವ್ರ ಫಸ್ಟ್ ವೈಫು ಸೆಕೆಂಡ್ ಆ ಥರ ಅನ್ಕೊಳ್ಳೋದೇ ಇಲ್ಲ. ಸೊ ಅವಳು ನಾನು ಹೊರಡ್ತೀನಿ ಅಂತ ನನ್ನ ಜೊತೆ ಹೊರಟ್ಲು. ಸೊ ಅಲ್ಲಿರೋ ಒಂದು ಹುಡುಗಂಗೆ ಅವನು ಅವಾಗ ತಾನೇ ಬಂದಿದ್ದ ಪಾಪ. ಅವನೆಲ್ಲೋ ಲೇಟ್ ನೈಟ್ ಫ್ಲೈಟಿಂದ ಬಂದು ಅವಾಗ ತಾನೇ ಬಂದಿದ್ದ. ಸೊ ಅವನು ಗಾಡೀಲಿ ಅವಾಗ ತಾನು ತಲುಪಿದ್ನಲ್ಲ, ದಯವಿಟ್ಟು ನಮ್ಮನ್ನ ಮನೆಗೆ ಬಿಟ್ಬಿಡು ಅಂತ ಅವನಿಗೆ ಹೇಳಿದ್ವಿ. ಸೊ ಹಾಗೆ ಅವನಿಗೆ ಬಿಡಕ್ಕೆ ಹೋಗಿದ್ದು. ಸೊ ಅವನಿಗೆ ಏನಂದ್ರೆ ಪಾಪ ಡ್ರೈವ್ ಮಾಡ್ಕೊಂಡು ಅಷ್ಟು ದೂರದಿಂದ ಬಂದಿದ್ನಲ್ಲ, ಅವನಿಗೆ ಸ್ವಲ್ಪ ನಿದ್ದೆ ಇತ್ತು, ನಮಿಗೂ ನಿದ್ದೆ ಇತ್ತು. ನನಗೆ ಎಷ್ಟು ನಿದ್ದೆ ಇತ್ತು ಅಂದ್ರೆ ಅಲ್ಲೆಲ್ಲ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಮಾಡಿ ನನಗೆ ಸುಸ್ತಾಗ್ಬಿಟ್ಟಿತ್ತು ತುಂಬ. ಹೊರಟಿದ್ದು 5 ನಿಮಿಷ, ನಾವು ಇನ್ನು 5 ಮಿನಿಟ್ಸು ಆಗಿಲ್ಲ. ಅವ್ನು ಗೇರ್ ಚೇಂಜ್ ಮಾಡಿದ, ಅವ್ನಿಗೆ ಫುಲ್ ಕಂಟ್ರೋಲ್ ತಪ್ಪೋಯ್ತು. ಹಿಂಗೆ ತಿರುಗಿಸ್ತಾ ಅವನಿಗೆ, ಅದು ಏನಂತಾರೆ ಆಟೋಮ್ಯಾಟಿಕ್ ಕಾರ್. ಸೊ ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೊಟ್ಟೋಗುತ್ತೆ ಮುಂದಕ್ಕೆ. ಸೊ ಅವನು ಬ್ರೇಕ್ ಬದಲು ಎಕ್ಸ್ಲೇಟರ್ ಒತ್ತದ, ಟರ್ನಿಂಗು ತೊಗೊಂಡು ಅಲ್ಲಿ ಮರ ಇತ್ತು, ಜೋರಾಗಿ ಹೊಡಿತು. ಅಷ್ಟೇ ಸಿಂಪಲ್ ಆಗಿದ್ದ ವಿಚಾರ.